ಹಾಯ್ ಫ್ರೆಂಡ್ಸ್, ಇವತ್ತು ನಂಜನಗೂಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ಅತ್ತೆ ಬಸ್ಸಲ್ಲಿ ಫೈನಲಿ ಹೊರಟ್ವಿ. ಬಸ್ಸಲ್ಲಿ ಹೊರಡ್ಬೇಕಾದ್ರೆ ಸ್ವಲ್ಪ ತಲಾಟೆ ಮಾಡ್ಕೊಂಡು ಹಂಗೆ ಹೊರಡ್ವಿ. ನಾವು ಮಾರ್ನಿಂಗ್ ಬೇಗ ಹೋಗಿದ್ರಿಂದ ತಲೆ ಕೂಡ ಬಸ್ಸಲ್ಲೇ ಬಚ್ಕೊಂಡ್ವಿ. ಫೈನಲಿ ನಂಜನಗೂಡು ರೀಚ್ ಆದ್ವಿ. ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ, ಬಟ್ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ವೀಡಿಯೋ ಯಾವುದೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೊರಗಡೆನೇ ವೀಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೊರಗಡೆ ಬಂದ್ವಿ. ಹೊರಗಡೆನೂ ಹಂಗೆ ವೀಡಿಯೋ ಕ್ಲಿಪ್ ಮಾಡಿಕೊಂಡು ಏನು ಬರೀ ನಾವಾಗಲೇ ನನ್ನ ವೀಡಿಯೋನೇ ತೋರಿಸ್ತಿದ್ದೀನಿ ಅಂತ ಅಂದ್ಕೊಬೇಡಿ. ನಾನು ನಮ್ಮ ಅತ್ತೆ ಕೂಡ ವೀಡಿಯೋ ಮಾಡ್ತಾಯಿದ್ವಿ. ಬಟ್ ಯಾರೋ ಬಂದು ನನಗೊಂದು ಫೋಟೋ ತಗೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾವು ಮಾಡೋ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ಅವ್ರಿಗೆ ಫೋಟೋ ತಗೊಟ್ವಿ. ಫೈನಲಿ ನಾನು ನಮ್ಮ ಅತ್ತೆ ಒಂದು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡ್ತಿದ್ವಿ. ಆದರೂ ನಮ್ಮ ಅತ್ತೆಗೆ ತುಂಬ ನಾಚಿಕೆ ಆಗ್ತಾಯಿತ್ತು. ಆದರೂ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ರೀಲ್ಸ್ನ. ನೆಕ್ಸ್ಟು ಅಲ್ಲಿ ನೋಡಿದ್ದು ನಾವು ಆರ್ಸ್ ರೈಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಆರ್ಸ್ ರೈಡ್ ಮಾಡಿದ್ವಿ. ಬಟ್ ಸ್ವಲ್ಪ ಭಯ ಇದ್ದರೂ ಕೂಡ ಆರ್ಸ್ ರೈಡ್ ಕಂಪ್ಲೀಟ್ ಮಾಡಿದ್ವಿ. ಒಂದು ರೌಂಡ್ ಹೋಗಿದ್ದು ಬಂದ್ವಿ. ತುಂಬ ಖುಷಿ ಆಯಿತು, ತುಂಬ ಫನ್ನಾಗಿತ್ತು. ನೆಕ್ಸ್ಟ್ ನಂಜುಂಡೇಶ್ವರಿಗೆ ಕೈ ಮುಗಿಬೇಕು ಅಂದ್ಕೊಂಡು ಕೈ ಮುಗ್ದೇ ಬಿಟ್ವಿ. ನೆಕ್ಸ್ಟ್ ಬಂದಿದ್ದು ಕಪಿಲಾ ನದಿಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿದ್ವಿ. ನೆಕ್ಸ್ಟು ವಾಟರ್ ಅಂತ ಅಂದಮೇಲೆ ಫನ್ ಇದ್ದೇ ಇರಬೇಕಲ್ವ, ನಾವು ಹಂಗೆ ಅಂದ್ಕೊಂಡು ನೀರೊಳಗಡೆ ಇಳಿದ್ವಿ. ಸ್ವಲ್ಪ ಫನ್ ಮಾಡಿಕೊಂಡು ಸ್ವಲ್ಪ ಆಟ ಆಡಿಕೊಂಡು ಪ್ರಸಾದ ಸಿಗ್ತಿದೆ ಅಂತ ಗೊತ್ತಾಯಿತು. ದೇವ್ರ ಪ್ರಸಾದ ಬಿಡೋಕ್ಕಾಗುತ್ತಾ ತಿಂದ್ಕೊಂಡು ಹಾಗೆ ಬರ್ಬೇಕಾದ್ರೆ ಚುರುಮುರಿ ಕಬ್ನಾಲು ಹಾಗೆ ಸ್ವಲ್ಪ ಚಾಟ್ಸು ಮನೆಗೆ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡ್ವಿ. ಇವತ್ತಿಗೆ ಇಲ್ಲಿಗೆ ಪಯಣ ಮುಗಿತು ಅಂತ ಅಂದ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ.